ಶರಣಮಯ್ಯಪ್ಪ. ಜ್ಞಾನಶ್ರೀ ನವೋದಯ ತರಬೇತಿ ಕೇಂದ್ರ ಮುಂಡಗೋಡ. ಆತ್ಮೀಯ ಪಾಲಕರು ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಅಂತ ನಿಮ್ಗೆ ಗೊತ್ತಿದೆ. ಸೊ ಈ ಸಲ ಕಟ್ ಆಫ್ ಎಷ್ಟಕ್ಕೆ ನಿಲ್ಬೋದು ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಸೊ ನನಗೆ ತುಂಬ ಕರೆಗಳು ಬಂದು, ಸೊ ಕರೆಗಳಲ್ಲಿ ಕೇಳೋದೇನು ಅಂದರೆ, ಸರ್ ನಮ್ದು ಮಗುವಿನ ಅಂಕ ಇಷ್ಟ ಆಗಿದೆ, ಸೊ ನಾವು ಕೀ ಆನ್ಸರ್ನ ಚೆಕ್ ಮಾಡ್ಕೊಂಡಿದ್ದೇವೆ, ಸೊ ಹಾಗಾದರೆ ಎಷ್ಟಕ್ಕೆ ನಿಲ್ಬೋದು ಕಟ್ ಆಫ್ ಅನ್ನೋ ಬಗ್ಗೆ ಪ್ರಶ್ನೆ ಕೇಳ್ತಿದ್ದಾರೆ. ಸೊ ನಾವು ಕೀ ಆನ್ಸರ್ನ ಬಿಟ್ಟಿದ್ದೇವೆ. ಸೊ ಆ ಕೀ ಆನ್ಸರ್ ಪ್ರಕಾರ 1ರಿಂದ 2 ಕೀ ಆನ್ಸರ್ಸ್ ಮಿಸ್ ಮ್ಯಾಚ್ ಆಗ್ಬೋದು. ಯಾಕಂದರೆ ಬೋರ್ಡ್ನವರು ಗ್ರೇಸ್ ಮಾರ್ಕ್ಸ್ ಕೂಡ ಕೊಡ್ಬೋದು. ಯಾಕಂದರೆ 2 ಪ್ರಶ್ನೆಗಳು ಎರಡು ಆಪ್ಷನ್ ಆನ್ಸರ್ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಇವತ್ತಿನ ವಿಡಿಯೋ ಮಾಹಿತಿ ಏನು ಅಂದರೆ, ನೀವು ಪಾಲಕರು ಕೇಳೋ ಪ್ರಶ್ನೆ ನನಗೆ ಕಟ್ ಆಫ್ ಎಷ್ಟಾಗಿ ಇರುತ್ತೆ, ನಮ್ಮ ಮಗುವಿನ ಅಂಕ 96 ಆಗಿದೆ, 92 ಆಗಿದೆ, 84 ಆಗಿದೆ, ಸೊ ನಮ್ಮ ಮಗು ಸೆಲೆಕ್ಷನ್ ಆಗುತ್ತಾ? ಸೊ ಯಾರಿಗೂ ನೀವು ಕೇಳಲಿಕ್ಕೆ ಹೋಗಬೇಡಿ. ನೀವು ಯಾರಿಗೆ ಕೇಳಿದ್ರು ಅವರು ಸಮಂಜಸವಾದ ಉತ್ತರವನ್ನು ಕೊಡಲ್ಲ ನಿಮಗೆ. ಈಗಾಗಲೇ ತುಂಬ ಯೂಟ್ಯೂಬರ್ಸ್ ವಿಡಿಯೋ ಮಾಡಿದ್ದಾರೆ ಕಟ್ ಆಫ್ ಬಗ್ಗೆ. ಸೊ ಅದು ರಿಯಲ್ ಕಟ್ ಆಫ್ ಆಗಿರಲ್ಲ. ನೀವು JNV ಅವರಿಗೆ ಕೂಡ ಕೇಳಿದ್ರು ಕೂಡ ಅವರು ಕೂಡ ನಿಮ್ಮ ಕ್ವಶನಿಗೆ ಆನ್ಸರ್ ಹೇಳಲ್ಲ, ಯಾಕಂದ್ರೆ ಅವ್ರಿಗೆ ಕೂಡ ಗೊತ್ತಿರಲ್ಲ ಅದು. ಸೊ ನಿಮ್ಗೊಂದು ನಾಲೆಜ್ ಗೊತ್ತಿರಲಿ, ಇನ್ಫಾರ್ಮೇಷನ್ ಗೊತ್ತಿರಲಿ. ಏನು ಅಂದರೆ, ಕಟ್ ಆಫ್ ಯಾವುದ್ರ ಮೇಲೆ ಬೇಸ್ ಆಗುತ್ತೆ ಅಂದರೆ, ಪ್ರತಿ ವರ್ಷದ ಎಕ್ಸಾಮ್ ಯಾವ ಥರ ಆಗಿರುತ್ತೆ, ಮಕ್ಕಳು ಎಕ್ಸಾಮನ್ನು ಯಾವ ಥರ ಬರೆದಿರುತ್ತೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಯಿತಾ? ಸೊ ಹಾಗಾಗಿ ಕಟ್ ಆಫ್ ಯಾರು ಕೂಡ ನಿಖರವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಇನ್ನೂ ಕರೆಕ್ಷನ್ ಆಗದೆ. ಸೊ ಈ ಥರ ಮಕ್ಕಳು ತುಂಬ ಚೆನ್ನಾಗಿ ಎಕ್ಸಾಮ್ ಬರೆದ್ರೆ ಕಟ್ ಆಫ್ ಜಾಸ್ತಿ ಆಗುತ್ತೆ, ಕಳಪೆ ಮಟ್ಟದಲ್ಲಿ ಎಕ್ಸಾಮ್ ಬರೆದ್ರೆ ಕಟ್ ಆಫ್ ಕಡಿಮೆ ಆಗುತ್ತೆ. ಇಷ್ಟು ಇನ್ಫಾರ್ಮೇಷನ್ ಗೊತ್ತಿರಲಿ. ಜೊತೆಗೆ ನೀವೇ ಕಟ್ ಆಫ್ ಮಾರ್ಕ್ಸ್ನ ಗೆಸ್ ಮಾಡ್ಬೋದು. ಬಿಕಾಸ್ ನಿಮ್ಮ ಪ್ರತಿ ಜಿಲ್ಲೆಯ ಕಟ್ ಆಫ್ ಮಾರ್ಕ್ಸ್ ಡಿಫ್ರೆಂಟ್ ಇರುತ್ತೆ, ಅದು ನೆನಪಿರಲಿ ನಿಮಗೆ. ಸೊ ಪ್ರತಿ ರಾಜ್ಯದ ಕಟ್ ಆಫ್ ಮಾರ್ಕ್ಸ್ ಡಿಫ್ರೆಂಟ್ ಇರುತ್ತೆ. ಸೊ ಪ್ರತಿ ಜಿಲ್ಲೆಗೆ, ಪ್ರತಿ ಸೆಂಟರ್ನ ಕೂಡ ಕಟ್ ಆಫ್ ಮಾರ್ಕ್ಸ್, ತಾಲೂಕಿನ ಕಟ್ ಆಫ್ ಮಾರ್ಕ್ಸ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದ್ರ ಬಗ್ಗೆ ನೀವು ಸುಮ್ಮನೆ ಊಹಾಪೋಹಗಳಿಗೆ ತೆರೆ ಎಳೀರಿ. ಸೊ ನಾನು ನಿಮಗೆ ಹೇಳ್ಕೊಡ್ತೇನೆ ಯಾವ ಥರ ನೀವೇ ನಿಮ್ಮ ಮಗುವಿನ ಕಟ್ ಆಫ್ ಮಾರ್ಕ್ಸ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ, ಗೆಸ್ ಮಾಡೋದು ಹೇಗೆ ಅಂತ. ಇವತ್ತಿನ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಅದಕ್ಕಿಂತ ಮುಂಚೆ ನಾವೊಂದು ಇನ್ಫಾರ್ಮೇಷನ್ಸ್ ನಿಮ್ಗೆ ಹೇಳ್ತೇನೆ. ಸೊ ಇನ್ಫಾರ್ಮೇಷನ್ ಏನಂದರೆ, ಮುಂದಿನ ಸಲ ಈಗ ಯಾರು 3 ಮತ್ತು 4ನೇ ತರಗತಿ ಓದ್ತಿದ್ದೀರಾ ಅವರಿಗೆ ಕೋರ್ಸ್ಗಳು ಆರಂಭವಾಗ್ತಿದೆ. ಜನವರಿಯಿಂದ ಸೈನಿಕ ಕೋರ್ಸ್ ಈಗಾಗಲೇ ಸ್ಟಾರ್ಟ್ ಆಗ್ತಿದೆ. ಯಾರಿಗೆಲ್ಲ ಸೈನಿಕ ಕೋಚಿಂಗ್ ಬೇಕು, ನಮ್ಮ ಸಂಸ್ಥೆಗೆ ನೀವು ಮೆಸೇಜ್ ಮಾಡೋ ಮುಖಾಂತರ ನಿಮ್ಮ ಸೀಟ್ನ ಕಾಯ್ದಿರಿಸಬಹುದು. ಆನ್ಲೈನ್ ಕೋಚಿಂಗ್ ಆಗಿರುತ್ತೆ. ಮಕ್ಕಳ ಕಟ್ ಆಫ್ ಮಾರ್ಕ್ಸ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಈ ಒಂದು ವಿಚಾರ ನಮ್ಗೆ ಗೊತ್ತಿರಬೇಕು. ಸೊ ಅಂದರೆ, ಪ್ರತಿ ಜಿಲ್ಲೆಯಲ್ಲಿ ಸೀಟ್ಗಳು ಯಾವ ಆಧಾರದ ಮೇಲೆ ಹಂಚಿಕೆ ಆಗುತ್ತೆ ಅಂತ ನೋಡಿ. ನೀವು ಇಲ್ಲಿ ನೋಡ್ಬೋದು. ಸೊ ಯೂಶ್ವಲಿ ಕ್ಯಾಟಗರಿ ಮತ್ತು ರಿಸರ್ವೇಷನ್ ಅನ್ನು ಕೊಟ್ಟಿದ್ದೇನೆ. ನವೋದಯ ವಿದ್ಯಾಲಯ ಎಕ್ಸಾಮ್ ರಿಸರ್ವೇಷನ್ ಡಿಸ್ಟ್ರಿಬ್ಯೂಷನ್ ಟೇಬಲ್, ಇದು ನಿಮಗೆ ಅರ್ಥ ಆಗಬೇಕು. ಆಗ ನಿಮ್ಗೆ ಗೊತ್ತಾಗುತ್ತೆ ನೀವು ಯಾವ ಕ್ಯಾಟಗರಿಲಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಒಟ್ಟು ನವೋದಯಕ್ಕೆ 80 ಸೀಟ್ಗಳನ್ನ ಕೊಡಲಾಗುತ್ತೆ ಅಲ್ವಾ? ಸೊ ಟೋಟಲ್ ಎಷ್ಟು? 80 ಸೀಟ್ಗಳು ಅವೈಲೇಬಲ್ ಇರುತ್ತೆ. 80ರಲ್ಲಿ ಈ ಪರ್ಸೆಂಟೇಜಲ್ಲಿ ಸೀಟ್ಗಳು ಹಂಚಿಕೆ ಆಗುತ್ತೆ. ಆಯ್ತಾ? ನೋಡೋಣ. ರೂರಲ್ ಏರಿಯಾ ಸ್ಟೂಡೆಂಟ್ಸ್ಗೆ ಮೊದಲನೇದಾಗಿ 75% ಸೀಟ್ಗಳು, ಅಂದರೆ 80ರಲ್ಲಿ 60 ಸೀಟ್ಗಳು. ಆಯ್ತಾ? 60 ಸೀಟ್ಗಳು ಕೇವಲ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಇರುತ್ತೆ. ಆಯ್ತಾ? ಯಾರಿಗೆ? ಗ್ರಾಮೀಣ ವಿದ್ಯಾರ್ಥಿಗಳಿಗೆ. ಸೊ ಪ್ರತಿ ಜಿಲ್ಲೆಗೆ ಅನ್ವಯಿಸುತ್ತೆ ಇದು, ನೆನಪಿರಲಿ. 80 ಸೀಟ್ಗಳಲ್ಲಿ 75% ಕೇವಲ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅದು ಮೀಸಲಾಗಿರ್ತಾರೆ. ಜೊತೆಗೆ ಓಪನ್ ಸೀಟ್ಸ್ ಅಂತ ಇರುತ್ತೆ ನೋಡಿ. ಓಪನ್ ಸೀಟ್ಸ್ ಅಂತ ಇರುತ್ತೆ. ಇದು ಓಪನ್ ಸೀಟ್ಸ್ 25% ಅಂದರೆ ಇದು ಅರ್ಬನ್ ವಿದ್ಯಾರ್ಥಿಗಳಿಗಲ್ಲ, ಓಪನ್. ಇದು ಯಾರು ಬೇಕಾದ್ರೂ ಬರ್ಬೋದು. ಅರ್ಬನ್ ವಿದ್ಯಾರ್ಥಿಗಳಿಗೆ ಯಾವುದೇ ಸೀಟ್ ರಿಸರ್ವ್ ಇಲ್ಲ, ನೆನಪಿರಲಿ. ಆಯ್ತಾ? 25% ಓಪನ್. ಅಲ್ಲಿ ಗ್ರಾಮೀಣ ವಿದ್ಯಾರ್ಥಿ ಚೆನ್ನಾಗಿ ತೆಗೆದುಕೊಂಡಿದ್ರೆ, ಟಾಪ್ ಇದ್ರೆ ಅವನು ಈ ಓಪನ್ ಸೀಟ್ಸ್ ಅಲ್ಲಿ ಸೆಲೆಕ್ಷನ್ ಆಗ್ತಾನೆ. ಸೊ ಹಾಗಾಗಿ ಇದು ಓಪನ್ ಸೀಟ್ಸ್ ಆಗಿರುತ್ತೆ. ಇಲ್ಲಿ ಯಾವುದೇ ಕ್ಯಾಟಗರಿಯ ಇರಲ್ಲ. 25% ಅವರಿಗಂತ ಇರುತ್ತೆ. ಜೊತೆಗೆ ಇವೆಲ್ಲ ಇದು ಕಾಮನ್ ಕ್ಯಾಟಗರಿ ಅಂತಾನೆ. ಜೊತೆಗೆ ಏನಾಗುತ್ತೆ ಇಲ್ಲಿ ನೋಡಿ. ಇಲ್ಲಿ SC ಅವರಿಗೆ 15%, ಶೆಡ್ಯೂಲ್ ಕಾಸ್ಟ್ ಅವರಿಗೆ, ಪರಿಶಿಷ್ಟ ಜಾತಿಯವರಿಗೆ 15% ಸೀಟ್ಗಳು ಮೀಸಲಾತಿ. ಯಾವ್ದ್ರ 15%? ಈ 80 ಸೀಟ್ ಅಂದಲ್ವಾ, 80 ಸೀಟಲ್ಲಿ 15% ಇವರಿಗೆ ಮೀಸಲಾತಿ ಇರುತ್ತೆ. ಇದರಲ್ಲೂ 15%, ಇದರಲ್ಲೂ 15%, ಆ ಥರ ಅವ್ರು ಕ್ಯಾಲ್ಕುಲೇಷನ್ ಮಾಡ್ತಾರೆ. ಟೋಟಲ್ 15%. 80ರ 15% ಆದ್ರೂ ಒಂದೇ ಬರ್ತದೆ. 60ರ 15% ಮಾಡಿ, 20ರ 15% ಮಾಡಿದ್ರು ಒಂದೇ ಕ್ಯಾಲ್ಕುಲೇಷನ್ ಬರುತ್ತೆ. ಆಯ್ತಾ? ಸೊ ಹಾಗಾದ್ರೆ 80ರ 15% ಏನು ಅಷ್ಟು SC ಅವರಿಗೆ ಕೊಡ್ತಾರೆ. ಜೊತೆಗೆ ST ಶೆಡ್ಯೂಲ್ ಟ್ರೈಬ್ ಅಂತಿದೆಯಲ್ಲ, ಸೊ ST ಅವರಿಗೆ ಕೂಡ 7.50%, ಅಂದರೆ 7.5% ಸೀಟ್ಗಳು ಅವರಿಗಂತ ಮೀಸಲಾತಿ ಇರುತ್ತೆ. ಅದೆಲ್ಲದರ ಹೊರತಾಗಿ ನೀವು ಇಲ್ಲಿ ನೋಡ್ಬೋದು, OBC ಅವರಿಗೆ 27%. ಒಟ್ಟು 80 ಸೀಟಲ್ಲಿ 27% OBC ಅವರಿಗೆ. ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತವೆ, ಹಿಂದುಳಿದ ಜಾತಿಗಳು ಅಂತವೆ ಅಲ್ವಾ, ಹಿಂದುಳಿದ ವರ್ಗ ಅಂತ ನಾವು ಹೇಳ್ತೇವೆ. ಜಾತಿ ಅಲ್ಲ, ಹಿಂದುಳಿದ ವರ್ಗ ಅಂತವೆ. ಸೊ ಅದು ನಾನ್ ಕ್ರಿಮಿಲೇಯರ್ ಇದ್ರೆ ಮಾತ್ರ. ನಾನ್ ಕ್ರಿಮಿಲೇಯರ್ ಅಂದ್ರೆ ನಿಮ್ಮ ಆದಾಯ 5 ಲಕ್ಷಕ್ಕಿಂತ ಕಡಿಮೆ ಇದ್ರೆ ಅವರು OBC ಅಂತ ಆಗ್ತಾರೆ. ಸೊ ಯಾರಿಗೆ ನೀವು ನಾನ್ ಕ್ರಿಮಿಲೇಯರ್ ಸರ್ಟಿಫಿಕೇಟ್ ಕೊಡ್ತಾರಲ್ವಾ,
ಸೊ ಅವರಿಗೆ ಇದು ಎಲ್ಲರೂ ಒ ಬಿ ಸಿ ಬರ್ತಾರೆ, ಆದರೆ ಸೆಂಟ್ರಲ್ ಲೀಸ್ಟ್ ಒ ಬಿ ಸಿ, ಸ್ಟೇಟ್ ಲೀಸ್ಟ್ ಒ ಬಿ ಸಿ ಅಂತ 2 ಕ್ಯಾಟಗರಿ ಇದೆ. ಕೆಲವರು ಸೆಂಟ್ರಲ್ ಲೀಸ್ಟ್ ಒ ಬಿ ಸಿಯಲ್ಲಿ ಯಾವ್ದೆಲ್ಲ ಉಪಜಾತಿಗಳು ಬರುತ್ತೆ ಅವರಿಗೆ ಮಾತ್ರ ಇದು ನಾನ್ ಕ್ರೀಮಿ ಲೇಯರ್ ಅನ್ವಯ ಆಗುತ್ತೆ. ಸೊ ಅವರಿಗೆ ಇದು 27%. ಜೊತೆಗೆ ಅವೆಲ್ಲ ಹೊರತಾಗಿ ಈ 80 ಸೀಟಲ್ಲಿ ಈ ಕ್ಯಾಟಗರಿ ಆಯಿತು. ಹೆಣ್ಣು ಮಕ್ಕಳಿಗಾಗಿ ಏನು ಮಾಡಿದ್ದಾರೆ, 1/3 ಅಂದ್ರೆ 3ರಲ್ಲಿ 1 ಸೀಟ್ ಹೆಣ್ಮಕ್ಳಿಗೆ ಅಂತ ರಿಸರ್ವ್ ಇಟ್ಟಿದ್ದಾರೆ. ಸೊ ಅದು ಯಾವುದರಲ್ಲಿ, ಈ 80ರಲ್ಲಿ 3ರಲ್ಲಿ ಪ್ರತಿ 3ರಲ್ಲಿ 1 ಸೀಟ್ ಹೆಣ್ಮಕ್ಳಿಗೆ, ಅದು ರಿಸರ್ವೇಶನ್. ಸೊ ಟೋಟಲ್ ಇಲ್ಲಿ 33.33% ಹೆಣ್ಮಕ್ಳಿಗೆ ಆಯಿತು. ಸೊ ಇದಿಷ್ಟು ರಿಸರ್ವೇಶನ್ ಪ್ರತಿ ವರ್ಷ ಖಾಯಮಾಗಿ ಕಾಣ್ತವೆ. ಜೊತೆಗೆ ಇದರಲ್ಲಿ ಗ್ರಾಮೀಣ, ಸೊ ಪ್ರತಿಯೊಂದು ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಈ ಕಟ್ ಆಫ್ ಮಾರ್ಕ್ಸ್ ಬಿಡೋದು ಹೇಗೆ ಬಿಡ್ತಾರೆ ಗೊತ್ತಾ, ನಿಮ್ಗೆ ತೋರಿಸ್ತೇನೆ. ಹೋದ ವರ್ಷದ ಕಟ್ ಆಫ್ ಲಿಸ್ಟ್ ನ ಮಾಹಿತಿ ನನ್ನ ಕಡೆ ಇದೆ, ಅದನ್ನು ತೋರಿಸ್ತೇನೆ. ಆ ಫೈಲ್ ನಿಮ್ಗೂ ಕೂಡ ಕೊಡ್ತೇನೆ ನಾನು, ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ನಾನು ಒಂದು ಜಿಲ್ಲೆ ಇದನ್ನ ತೋರಿಸ್ತೇನೆ, ನೋಡಿ ಒಂದ್ಸಲ ನೋಡ್ಕೊಳ್ಳಿ. ಈ ಕಟ್ ಆಫ್ ಲಿಸ್ಟ್ ನ ಒಂದು ಫೈಲ್ ಯಾವ ತರ ಇರುತ್ತೆ ಅಂತ ನೋಡಿ. ಸುಮ್ಮನೆ ನೀವು ಇವ್ರ ವಿಡಿಯೋಗಳನ್ನ ತಲೆ ಕೆಡಿಸ್ಕೊಂಡು ಅಷ್ಟಾಗಿದ್ರೆ ಇಷ್ಟ ಆದ್ರೆ ಅನ್ನೋ ಬದಲಿ ನವೋದಯ ವಿದ್ಯಾಲಯ ಸಮಿತಿಯಿಂದಾನೇ ಅಫಿಷಿಯಲ್ ಆಗಿ ಹೋದ ವರ್ಷ ಏನ್ ಮಾಡಿದ್ದಾರೆ ನೋಡಿ, ಕಟ್ ಆಫ್ ಮಾರ್ಕ್ಸ್ ಫಾರ್ ಕ್ಲಾಸ್ 6 JNVST ಸಮ್ಮರ್ ಬೌಂಡ್, ಅಂದ್ರೆ ನಾವೆಲ್ಲ ಸಮ್ಮರ್ ಬೌಂಡ್ ಅಲ್ಲಿ ಹೋದ ವರ್ಷ 18ಕ್ಕೆ ಎಕ್ಸಾಮ್ ಆಗಿತ್ತು, ಇವು ಕಟ್ ಆಫ್ ಲಿಸ್ಟ್ ನ ಬಿಟ್ಟಿದ್ದಾರೆ. ಸೊ ಕಟ್ ಆಫ್ ಲಿಸ್ಟ್ ಹೇಗೆ ಬಿಡ್ತಾರೆ ನೋಡಿ, ಸ್ಟೇಟ್ ವೈಸ್ ಬಿಡ್ತಾರೆ, ಡಿಸ್ಟಿಕ್ ಕೋಡ್ ಕೊಟ್ಟಿದ್ದಾರೆ, ಡಿಸ್ಟಿಕ್ ನೇಮ್ ಜೊತೆಗೆ ಈ ಬ್ಲಾಕ್ ನಂಬರ್ ಕೂಡ ಇರುತ್ತೆ. ಹಾಗೆ ಪ್ರತಿಯೊಂದು ಕೂಡ ಎಷ್ಟೊಂದು ಬಿಡ್ತಾರೆ. ಇದ್ರ ಆಂಧ್ರ ಪ್ರದೇಶ ಬಿಡ, ನಾವು ಕರ್ನಾಟಕದ ಹೋಗೋಣ ಆಯ್ತಾ. ಕರ್ನಾಟಕಕ್ಕೆ ಹೋಗೋಣ ಈಗ. ಕರ್ನಾಟಕದ ಯಾವ್ದಾದ್ರು ಒಂದು ಜಿಲ್ಲೆ ಅಂತ ತಗೋಣ. ಸೊ ಕರ್ನಾಟಕದ ಯಾವ್ದಾದ್ರು ಒಂದು ಜಿಲ್ಲೆ, ಗುಜರಾತ್. ಓಕೆ, ನಮ್ಮ ಕರ್ನಾಟಕದ ಸ್ಟೇಟ್ ಕೋಡ್ ಬಂದ್ಬಿಟ್ಟು 10 ಇದೆ ನೋಡಿ, 10 ಇದೆ. ಇಲ್ಲಿ ನೋಡ್ಬೋದಲ್ವಾ ನೀವು. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇದು ಕರ್ನಾಟಕದ ಕಟ್ ಆಫ್ ಲಿಸ್ಟ್. ಸೊ ನೀವು ಅವ್ರಿಗೆ ಕೇಳ್ಕೊಂಡು ಸುಮ್ಮನೆ ನೀವು ಏನಾದ್ರೂ ಒಂದು ಮಾಡೋಕ್ಕಿಂತ ಬೆಂಗಳೂರಿಂದ ನೋಡೋಣ ಆಯ್ತಾ. ನೋಡಿ ಇಲ್ಲಿ ಬೆಂಗಳೂರಿಂದ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಬೆಂಗಳೂರು ಬಿಟ್ಟು ಬೇರೆ ಯಾವ್ದು ನೋಡೋಣ, ಯಾವ್ದು ನೋಡೋಣ. ಓಕೆ, ಸೊ ಮಂಡ್ಯ ನೋಡೋಣ, ಮಂಡ್ಯ ಏನಿದೆ ಅಂತ ಹೇಳೋಣ. ಓಕೆ, ಸೊ ಮಂಡ್ಯದ್ದು ನೋಡಿ, ಇಲ್ಲಿ ಮಂಡ್ಯದ್ದು ಇಷ್ಟು ಲಿಸ್ಟ್ ಕೊಟ್ಟಿದ್ದಾರೆ. ನೀವು ನೋಡ್ಬೋದು ಪ್ರತಿಯೊಂದು ಜಿಲ್ಲೆಯ ಲೀಸ್ಟ್ ಸಪ್ರೇಟ್ ಆಗಿರುತ್ತೆ, ಕಟ್ ಆಫ್ ಲಿಸ್ಟ್. ಇಲ್ಲಿ ಈ ಫೈಲ್ನ ಅಬ್ಸರ್ವ್ ಮಾಡಿ. ಈ ಫೈಲ್ ನಿಮ್ಗೆ ಎಲ್ಲಿ ಸಿಗುತ್ತೆ, ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಸಿಗುತ್ತೆ ಆಯ್ತಾ. ನೀವು JNV ವೆಬ್ಸೈಟ್ ಹುಡ್ಕೋಬಹುದು. ಇಲ್ಲ ನಿಮ್ಗೆ ಈ ಫೈಲ್ ಬೇಕೇ ಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ನಮ್ಮ ಟೆಲಿಗ್ರಾಮ್ ಚಾನಲ್ನ ಡಿಸ್ಕ್ರಿಪ್ಷನ್ ಇದೆ, ಲಿಂಕ್ ಇದೆ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಾನು ಇನ್ನು ಫೈಲ್ನ ಪೋಸ್ಟ್ ಮಾಡಿದ್ದೇನೆ, ನೀವು ಅಲ್ಲಿಂದ ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು ಆಯ್ತಾ. ಸೊ ನೋಡಿ, ಈ ಜಸ್ಟ್ ನೋಡ್ಬೋದು, ಇದು 10 ಅಂತಿಲ್ಲ, ಇದು ಸೀರಿಯಲ್ ನಂಬರ್ ಇದೆ ಆಯ್ತಾ. ಸೊ 10 ಇಲ್ಲಿ 04 ಅಂತಿದೆ. 04 ಅಂದ್ರೆ ಮಂಡ್ಯದ ಕೋಡ್. ಇದು ಚಿಕ್ಕಬಳ್ಳಾಪುರ 03 ತೋರಿಸಿದೆ. ಇದು ಸ್ಟೇಟ್ ಕೋಡ್. ಮಂಡ್ಯದ್ದು ಎಲ್ಲಿ ನೋಡ್ಬೋದು, ಮಂಡ್ಯ ಬಾಯ್ ರೂರಲ್ ಎಷ್ಟಕ್ಕೆ ನಿಂತಿದೆ ಎಲ್ಲ ಗೊತ್ತಾಗುತ್ತಲ್ವ. ಸೊ ಬಾಯ್ ರೂರಲ್ ಕೊಟ್ಟಿದ್ದಾರೆ, ರೂರಲ್ OBC ಎಷ್ಟು ನಿಂತಿದೆ, ರೂರಲ್ SC ಎಷ್ಟು ನಿಂತಿದೆ, ರೂರಲ್ ST ಎಷ್ಟು ನಿಂತಿದೆ, ಓಪನ್ OBC ಎಷ್ಟಿದೆ, ಓಪನ್ SC ಎಷ್ಟಿದೆ, ಡಿಸೇಬಲ್ ಕೋಟಾ ಎಷ್ಟಾಗಿದೆ, ಗರ್ಲ್ ಎಷ್ಟಾಗಿದೆ ಅಂತ ಇದಿಷ್ಟು ಬಿಟ್ಟಿದ್ದಾರೆ, ಇಷ್ಟು ಕ್ಯಾಟಗರಿ. ಇದಲ್ದೆಯ ಇದೇನು 01, 02, 03 ಅಂತೆಲ್ಲ, ಇದು ಪ್ರತಿ ತಾಲೂಕಿಗೆ ಕೂಡ ಅವರು ರಿಸರ್ವೇಶನ್ ಕೊಡ್ತಾರೆ. ನೆನಪಿರಲಿ, ಪ್ರತಿ ತಾಲೂಕಲ್ಲಿ ಕಟ್ ಆಫ್ ಮಾರ್ಕ್ಸ್ ಬಿಡ್ತಾರೆ. ಇದಿಷ್ಟು ಓಪನ್ ಸೀಟ್ಸ್ ಇಂದ ಆಗಿತ್ತು. ಅಂದ್ರೆ ಟೋಟಲ್ ಆಗಿ ಇದೇನು ಕೊಡ್ತಾರಲ್ಲ, ಇದು ಪ್ರತಿ ತಾಲೂಕಿಗೆ ಕೂಡ ಅವ್ರು ಇಷ್ಟು ಸೀಟ್ ಅಂತ ಕೊಡ್ಬೇಕಿರುತ್ತೆ. ಸೊ ಆ ಸೀಟ್ಗಳು ಹೇಗೆ ಹಂಚಿಕೆ ಆಗುತ್ತೆ ಅಂದ್ರೆ, ತಾಲೂಕುಗಳು ಎಷ್ಟಿದಾವೆ ಆ ಜಿಲ್ಲೆಯಲ್ಲಿ ಅದ್ರ ಮೇಲೆ ಹಂಚಿಕೆ ಆಗುತ್ತೆ. ನೀವೇನ್ ಮಾಡಿ, ನಿಮ್ಮ ಮಗು ಯಾವ ತಾಲೂಕು, ಈ ತಾಲೂಕಿಂದ ನಿಮ್ಗೆ ಹೇಗೆ ಗೊತ್ತು ಸರ್, 01, 02 ಇದೆ ನಮ್ಗೆ ಹೇಗೆ ಗೊತ್ತಾಗುತ್ತೆ, ನಿಮ್ಮ ಹಾಲ್ ಟಿಕೆಟ್ ಅಲ್ಲಿ ಬ್ಲಾಕ್ ಅಂತ ಮೆನ್ಷನ್ ಮಾಡಿ, ಹಾಲ್ ಟಿಕೆಟ್ ಬ್ಲಾಕ್ ಕೋಡ್ ಅಂತ ಇರುತ್ತೆ. ಸೊ ನಿಮ್ಮ ಸ್ಟೇಟ್, ಡಿಸ್ಟಿಕ್, ಬ್ಲಾಕ್ ಕೋಡ್ ಮುಖಾಂತರ ಇಲ್ಲಿ ಮಂಡ್ಯದಲ್ಲಿ ಬ್ಲಾಕ್ ಕೋಡ್ ಅಲ್ಲಿ ಗೊತ್ತಾಗುತ್ತೆ ನಿಮ್ಗೆ. ಈಗ ನಿಮ್ಮ ಮಗು ಏನಾದ್ರೂ ಅರ್ಬನ್ ಪ್ರದೇಶದನಾಗಿದ್ರೆ ಅವನಿಗೆ ಇದಿಷ್ಟು ಸಾಗುತ್ತೆ. ಇದ್ಯಾವುದೇ ಇಲ್ಲಿ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಎಷ್ಟು ಅಂತ ಹೇಳಲ್ವಾ. ಅರ್ಬನ್ ಅಲ್ಲಿ ಇದ್ದವರಿಗೆ ಇಲ್ಲಿ ಓಪನ್ SC, ಓಪನ್ OBC ಅಂತ ಕೊಟ್ಟಿದಾರಲ್ಲ, ಓಪನ್ UR ಅಂತ. ಓಪನ್ UR ಅಂದ್ರೆ ಅರ್ಬನ್. ಈಗ ನಿಮ್ಮ ಮಗು ಏನಾದ್ರೂ ಮಂಡ್ಯದಲ್ಲಿ ಯಾವುದೇ ತಾಲೂಕಲ್ಲಿ ಇರಲಿ, ಓಪನ್ ಅಂದ್ರೆ ಗ್ರಾಮೀಣ ಪ್ರದೇಶ ಬಿಟ್ಟು ಪಟ್ಟಣ ಪ್ರದೇಶ ಶಾಲೆಗೆ ಹೋಗ್ತಾ ಇದ್ರೆ ಅವನ ಅಂಕಗಳು ಹೋದ ವರ್ಷ ನೋಡಿ 93.75 ಆದ್ರೆ ಅವ್ರಿಗೆ ಸೀಟ್ ಸಿಕ್ಕಿದೆ. ಸೊ ಇಲ್ಲಿ ಪ್ರತಿಯೊಂದರದ್ದು ಕಟ್ ಆಫ್ ಲಿಸ್ಟ್ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಗೊತ್ತಿರಬೇಕು ನಿಮ್ಮ ಮಗು ಯಾವ ಕ್ಯಾಟಗರಿಲಿದೆ. ಸೊ ನಮ್ಮ ಮಗು ಗ್ರಾಮೀಣ ಹೋಗುತ್ತಾ, ಗ್ರಾಮೀಣದಲ್ಲಿ ಹುಡುಗಿ ಆಗಿದೆ, ಗ್ರಾಮೀಣ ಹುಡುಗಿಯಾಗಿ SC ಆಗಿದಾರಾ, ಸೊ ಅವರಿಗೆ ಏನು ಕಟ್ ಆಫ್ ಇದನ್ನು ಕೊಟ್ಟಿದ್ದಾರೆ. ಇಲ್ಲಿ ಪ್ರತಿಯೊಂದು ಕಟ್ ಆಫ್ ಲಿಸ್ಟ್ ಗೊತ್ತಾಗುತ್ತೆ ನಿಮಗೆ. ಈ ಕಟ್ ಆಫ್ ಲಿಸ್ಟ್ ನ ಓದ್ಕೊಳ್ಳಿ ಒಂದ್ಸಲ. ಇದು ಹೋದ ವರ್ಷದ್ದು. ಹೋದ ವರ್ಷ ಮತ್ತೆ ಈ ವರ್ಷ ಎಕ್ಸಾಮ್ ಕಂಪೇರ್ ಮಾಡಿದಾಗ ಹೋದ ವರ್ಷಕ್ಕಿಂತ ಈ ಸಲ ಸ್ವಲ್ಪ ಸುಲಭ ಇದೆ. ತುಂಬಾ ಸುಲಭ ಅಂತ ಹೇಳಲಿಕ್ಕೆ ಆಗಲ್ಲ, ಸ್ವಲ್ಪ ಸುಲಭ ಇದೆ. ಮಕ್ಕಳ ಮಟ್ಟಕ್ಕದು ಕಷ್ಟ, ಯಾಕಂದ್ರೆ ಡಿಸೆಂಬರ್ಲಿ ಎಕ್ಸಾಮ್ ಆಗಿದೆ ಅಲ್ವಾ. ಸೊ ಇನ್ನು 5ನೇ ತರಗತಿ ಮುಗಿದಿಲ್ಲ, ಇನ್ನು ಒಂದು ಬೇಗ ಆಗಿ ಎಕ್ಸಾಮ್ ಆಗಿದೆ. ಸೊ ಅವಾಗ ಮಕ್ಕಳ ಮಟ್ಟ ಹೇಗಿರುತ್ತೆ ಅದರ ಮೇಲೆ ಎಕ್ಸಾಮ್ ಡಿಸೈಡ್ ಆಗಿರುತ್ತೆ. ಜೊತೆಗೆ ನೀವೇನ್ ಮಾಡಿ, ಈ ಕಟ್ ಆಫ್ ಲಿಸ್ಟ್ ನೋಡ್ಕೊಂಡು ಇದೇ ಕಟ್ ಆಫ್ ಲಿಸ್ಟ್ ಅನ್ವಯ ಆಗುತ್ತಾ ಈ ಸಲ, ಇಲ್ಲ ಇದಕ್ಕಿಂತ ಒಂದು 2 ಅಥವಾ 3 ಅಂಕಗಳು ಹೆಚ್ಚಾಗಬಹುದು. ಸೊ ನನ್ನ ಪ್ರಕಾರ ಆಗ್ಬೋದು. ಎಕ್ಸಾಮ್ ಡಿಫಿಕಲ್ಟಿ ಲೆವೆಲ್ ನೋಡಿದ್ರೆ ಹೋದ ಸಲಕ್ಕಿಂತ ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಇದೆ. ಸೊ ಹಾಗಾಗಿ ನಾನು ಹೇಳ್ಬೋದು, ಈ ಕಟ್ ಆಫ್ ನ ನೋಡ್ಕೊಳ್ಳಿ ನೀವು.
ಈ ಕಟ್ ಆಫ್ ನೋಡಿಕೊಂಡು ನಿಮ್ಮ ಮಗು ನೋಡಿ ಎಲ್ಲಿ ಈಗ ನಿಮ್ಮ ಮಗು ಗ್ರಾಮೀಣ ಪ್ರದೇಶ ಓದ್ತಿದ್ದಾನ, ಗ್ರಾಮೀಣ ಪ್ರದೇಶ ಕಟ್ ಆಫ್ ಎಷ್ಟಿದೆ ಈ ತಾಲೂಕಿಗೆ ಎಷ್ಟಿದೆ ಇಲ್ಲಿ ಕೊಟ್ಟಿದ್ದಾರೆ. 0-1 ಅಂತ ಕೊಟ್ಟಿದ್ದಾರೆ. ಯು ಆರ್ ಓಪನ್ ಸೀಟಲ್ಲಿ ಅಂದರೆ GM ಅಲ್ಲಿ 88.75 ಆದರೆ ಬಾಯ್ಗೆ ಸೆಲೆಕ್ಷನ್ ಆಗ್ತಿತ್ತು, ಗರ್ಲಿಗೆ 90 ಆದರೆ ಸೆಲೆಕ್ಷನ್ ಆಗ್ತಿತ್ತು. ಈ ಥರ ಅಂದ್ರೆ ಈ ಸಲಕ್ಕೆ ಇದು 90 ಇದ್ರೆ ಹಾಗಾದ್ರೆ ಈ ಸಲ ಒಂದು 92 ನಿಲ್ಬೋದು ಅಥವಾ 93 ನಿಲ್ಬೋದು. ಈ ಥರ ನಾವು ಗೆಸ್ ಮಾಡ್ಬೋದು ಅಷ್ಟೇ, ಬಟ್ ಪರ್ಫೆಕ್ಟ್ ಆಗಿ ನಿಮ್ಮ ಮಗು ಆಯ್ಕೆ ಆಗುತ್ತೋ ಇಲ್ಲ ಅಂತ ರಿಸಲ್ಟ್ ಬಂದಾಗಲೇ ಗೊತ್ತಾಗುತ್ತೆ. ಸೊ ಅದರ ಬಗ್ಗೆ ನಾ ಪಾಲಕರಲ್ಲಿ ವಿನಂತಿ ಮಾಡ್ಕೊಳ್ಳೋದು, ಈ ಕಟ್ ಆಫ್ ಮಾರ್ಕ್ಸ್ ಬಗ್ಗೆ ತುಂಬ ತಲೆ ಕೆಡಿಸ್ಕೋಬೇಡಿ. ಯಾರೂ ಕೂಡ ನಿಖರವಾಗಿ ನಿಮಗೆ ಕಟ್ ಆಫ್ ಹೇಳಿಕ್ಕೆ ಸಾಧ್ಯ ಇಲ್ಲ. ನೀವೇ ಅರ್ಥ ಮಾಡ್ಕೊಳ್ಳಿ, ಇದು ಹೋದ ವರ್ಷದ ಕಟ್ ಆಫ್ ಇದೆ, ಇದನ್ನು ಸ್ಟಡಿ ಮಾಡ್ಕೊಳ್ಳಿ. ಈ ಫೈಲಲ್ಲಿ ಪ್ರತಿಯೊಂದು ಜಿಲ್ಲೆಗಳ ಬಗ್ಗೆ ಕೊಟ್ಟಿದ್ದಾರೆ, ಪ್ರತಿಯೊಂದು ತಾಲೂಕಿನ ಕಟ್ ಆಫ್ ಇದೆ. ನೀವು ಆ ಕಟ್ ಆಫ್ನ ಸ್ಟಡಿ ಮಾಡಿ, ನಿಮ್ಮ ತಾಲೂಕು ಯಾವುದು ಜಿಲ್ಲೆ ಯಾವುದು ನೋಡಿಕೊಂಡು ನಿಮ್ಮ ಮಗುವಿನ ಕಟ್ ಆಫ್ನ ನೀವೇ ಆರಾಮಾಗಿ ತಿಳ್ಕೊಳ್ಳಿ. ಇದು ಇವತ್ತಿನ ಮಾಹಿತಿ ಆಗಿತ್ತು, ಆಯ್ತಾ? ಸುಮ್ಮನೆ ಇವ್ರಿಗೆ ಕೇಳಿ ನಮ್ಮ ಮಗು ಪಾಸ್ ಆಗ್ಬೋದು ಅಥವಾ ತಲೆಯಲ್ಲಿ ತುಂಬ ಟೆನ್ಷನ್ಗಳು ಇಟ್ಕೊಂಡಿದ್ರೆ, ಸೊ ನೀವು ಸಿಂಪಲ್ ಆಗಿ ಯಾರಿಗೂ ಕೇಳದೆ ನೀವೇ ಅರ್ಥ ಮಾಡ್ಕೊಳ್ಳಿ. ಅಥವಾ ಮಗುವಿನ ಮೇಲೆ ತುಂಬ ಪ್ರೆಷರ್ ಹಾಕದೆ ರಿಸಲ್ಟ್ಗೋಸ್ಕರ ವೇಟ್ ಮಾಡೋಣ. ರಿಯಲ್ ಕಟ್ ಆಫ್ ಯಾರಿಗೆ ಕೂಡ ಗೊತ್ತಿರಲ್ಲ, JNV ಅವರೇ ಅದನ್ನು ರಿಸಲ್ಟಲ್ಲಿ ಹೇಳ್ತಾರೆ. ಸೊ ರಿಸಲ್ಟ್ ಯಾವಾಗ ಬರುತ್ತೆ? ಸೊ ರಿಸಲ್ಟ್ ನಿಮಗೆ ಯೂಶುವಲಿ ಆಗಿ ನೋಡಿ, JNV ಅವರು ಪ್ರತಿ ವರ್ಷ ಅಬ್ಸರ್ವ್ ಮಾಡ್ದಂಗೆ 45 to 50 ಡೇಸಲ್ಲಿ ರಿಸಲ್ಟ್ ಬಿಡ್ತಾ ಇದ್ದಾರೆ. ಸೊ ಆಸ್ ವಿ ಎಕ್ಸ್ಪೆಕ್ಟೆಡ್ ಎಕ್ಸಾಮ್ 13 ಆಗಿದೆ, ಆಫ್ಟರ್ 2 months ಅನ್ಕೋಣ, ಫೆಬ್ರವರಿ ಲಾಸ್ಟ್ ವೀಕ್ ಒಳಗಡೆ ಅಥವಾ ಹೆಚ್ಚು ಅಂದರೆ ಮಾರ್ಚ್ ಫಸ್ಟ್ ವೀಕ್ ಒಳಗಡೆ ರಿಸಲ್ಟ್ ಬರಲೇಬೇಕು. ರಿಸಲ್ಟ್ ಬಂದೇ ಬರುತ್ತೆ. ರಿಸಲ್ಟ್ ಬಂದಾಗ ಕಟ್ ಆಫ್ ಮಾರ್ಕ್ಸ್ ಬಿಡ್ತಾರೆ, ಜೊತೆಗೆ ನಿಮ್ಮ ಮಗು ಸೆಲೆಕ್ಷನ್ ಆಗಿದೆಯಲ್ಲ ಅಂತ ಹೇಳ್ತಾರೆ. ಸ್ವಲ್ಪ ದಿನದ ನಂತರ ಅವರು ಮಗುವಿನ ಮಾರ್ಕ್ ಶೀಟ್ ಕೂಡ ಬಿಡ್ತಾರೆ. ಇದು ಒಂದು ಇವತ್ತಿನ ಮಾಹಿತಿ ಆಗಿತ್ತು. ನಿಮಗೆ ನಮ್ಮ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೋತೇನೆ, ಅರ್ಥ ಆಗಿದೆ ಅನ್ಕೋತೇನೆ. ಸೊ ಇನ್ನೂ ತುಂಬ ವೀಕ್ಷಕರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಹಾಗೆ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮ್ಮ ಮಗುವಿಗೆ ಸೈನಿಕದ ಅವಶ್ಯಕತೆ ಇದೆನಾ, ಸೈನಿಕ ಪ್ರಿಪ್ರೇಷನ್ ಬೇಕಾ? ಸೊ ನಾವು ಕೋರ್ಸ್ ಸ್ಟಾರ್ಟ್ ಮಾಡಿದ್ದೇವೆ. ಇಂಟೆಲಿಜೆನ್ಸ್ ಇಂದ ಹಿಡಿದು ಮ್ಯಾಥ್ಸ್, ಇಂಗ್ಲಿಷ್ ಕೂಡ ಹೇಳಿಕೊಡ್ತೇವೆ. ಜೊತೆಗೆ ಯಾರೆಲ್ಲ 3 ಮತ್ತು 4ನೇ ತರಗತಿ ಓದ್ತಿದ್ದೀರಾ ಅವರಿಗಾಗಿ ಬೇಸಿಕ್ ಫೌಂಡೇಶನ್ ಕೋರ್ಸ್ ಆಲ್ರೆಡಿ ಚಾಲೂ ಇದೆ, ನೀವು ಬಂದು ನೋಡ್ಬೋದು. ನೆಕ್ಸ್ಟ್ ಜನವರಿಯಿಂದ ಅಥವಾ ಏಪ್ರಿಲಿಂದ ನಿಮಗೆ ಬ್ಯಾಚ್ಗಳು ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ನಾವು ಮುಗಿಸ್ತೇವೆ. ಜ್ಞಾನಶ್ರೀ ನವೋದಯ ತರಬೇತಿ ಕೇಂದ್ರ, ಉತ್ತರ ಕನ್ನಡ, ಸ್ವಾಮಿ ಶರಣಮಯ್ಯಪ್ಪ.